Program BA, Subject Psychology, Semester 4, Session number 51, Session number 51, Lifespan Development, Unit 5, Developmental Disabilities and End of Life, ಜೀವಿತಾವಧಿಯ ವಿಕಾಸ, Unit 5, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear students, I am Dr. Rekha MS, Department of Psychology, Assistant Professor, Government College for Women, Mandya. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. The topic today we are dealing with is aspects of death, in that biological aspect and psychological aspect. ಈ ದಿನದ ವಿಷಯ aspects of death ಅಥವಾ ಸಾವಿನ ಅಂಶಗಳು. ಇದರಲ್ಲಿ ಜೈವಿಕ ಅಂಶ ಮತ್ತು ಮಾನಸಿಕ ಅಂಶದ ಬಗ್ಗೆ ಹೆಚ್ಚು ಮಾಹಿತಿನ ಪಡ್ಕೊಳ್ಳೋಣ. One way to understand death and dying is to look more closely at physiological death, social death and psychological death. These deaths do not occur simultaneously, nor do they always occur in a set of order. Rather, a person's physiological, social and psychological deaths can occur at different times. There have been changes in leading causes of death in the last 25 years. Life expectancy has increased about 25 years. ನಾವು ಸಾವು ಅಥವಾ ಸಾವಿನ ಅಂಶಗಳು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾವಿಗೆ ಸಂಬಂಧಪಟ್ಟ ಅಂಶಗಳು ಹಲವಾರಿದೆ. ಅದರಲ್ಲಿ ಫಿಸಿಯೋಲಾಜಿಕಲ್ ಡೆತ್, ಶಾರೀರಿಕ ಸಾವು ಅಂತ ಹೇಳ್ಬೋದು, ಮಾನಸಿಕ ಸಾವು ಅಂತ ಹೇಳ್ಬೋದು, ಅಥವಾ ಸಾಮಾಜಿಕ ಸಾವು ಅಂತಲೂ ಕೂಡ ಮಾತಾಡ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಸಾವಿಗೆ ಶರಣಾಗ್ತಾ ಇದ್ದಾನೆ, ಇನ್ನು ಮುಂದೆ ಸಾವಿದೆ ಅಂತ ಅಂದಾಗ ಅವನಿಗೆ ಈ ಮೂರು ರೀತಿಯಾದ ಅಂಶಗಳು ಅಥವಾ ಆಸ್ಪೆಕ್ಟ್ಸ್ ಅವನ ಜೀವನದಲ್ಲಿ ಎದುರಾಗುತ್ತೆ. ಶಾರೀರಿಕವಾಗಿ ಅವನು ಸಾಯ್ತಾ ಹೋಗ್ತಾನೆ, ಸಾಮಾಜಿಕವಾಗಿಯೂ ಕೂಡ ಸಾವನ್ನ ಅರ್ಪಿಸ್ಕೊಳ್ತಾನೆ, ಹಾಗೆ ಮಾನಸಿಕವಾಗ್ಲೂ ಕೂಡ ಅವನು ನೊಂದು ಹೋಗ್ತಾನೆ, ಸಾವಿಗೆ ಶರಣಾಗ್ತಾನೆ ಅಂತ ಹೇಳಿದ್ರೆ, ಈ ಎಲ್ಲ ಆಸ್ಪೆಕ್ಟ್ ಅಥವಾ ಅಂಶಗಳು ಒಂದೇ ಸಮಯನೇ ಇದೇ ರೀತಿ ಸೈಮಲ್ಟೇನಿಯಸ್ ಆಗಿ ಆಗುತ್ತೆ ಅಂತ ಏನೂ ಇಲ್ಲ. ಆದರೆ ಈ ಎಲ್ಲ ಅಂಶಗಳನ್ನು ಕೂಡ ಒಬ್ಬ ವ್ಯಕ್ತಿಯಲ್ಲಿ ಕಾಣಬಹುದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಈ ಅಂಶಗಳು ಒಬ್ಬ ವ್ಯಕ್ತಿ ವಯಸ್ಸಾಗ್ತಾ ಅವನ ಒಂದು ಎಲ್ಡರ್ಲಿ ಏಜ್ಗೆ ಹೋಗ್ತಾ ಇನ್ನೇನು ಅವನು ಸಾವಿನ ದಿನಗಳನ್ನು ಮುಟ್ಟುವಂತಹ ಸಮಯದಲ್ಲಿ ಈ ರೀತಿಯಾದ ಅಂಶಗಳು ಅವನ ಜೀವನಕ್ಕೆ ಬರೋದು ಸಹಜ. ಆದರೆ ಕೆಲವರಲ್ಲಿ ಸಾವು ಅನ್ನೋದು ದಿಢೀರ್ನೆ ಬರುತ್ತೆ. ಯಾವಾಗ ಸಾಯ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ತಕ್ಷಣ ಒಂದು ರೀತಿಯಾದ ನಾವು ಮಾಹಿತಿನ ನಾವು ಪಡಿತೀವಿ. ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಮಾತಾಡಿಸಿ ಹೋಗಿರುವಂಥ ವ್ಯಕ್ತಿ ಈ ದಿನ ಇಲ್ಲ ಅಂತ. ಅಂಥ ವ್ಯಕ್ತಿ ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬೇರೆ ಹಲವಾರು ಕಾರಣಗಳಿಂದ ಆ ಒಬ್ಬ ವ್ಯಕ್ತಿ ತಕ್ಷಣ ಅವನು ಸಾವಿಗೆ ಶರಣಾಗಿರ್ಬೋದು. ಇಂಥ ವ್ಯಕ್ತಿಗಳಲ್ಲಿ ನಾವು ಈ ಸೋಷಲ್ ಡೆತ್ ಆಗಿರ್ಬೋದು, ಫಿಸಿಯೋಲಾಜಿಕಲ್ ಡೆತ್ ಆಗಿರ್ಬೋದು, ಸೈಕಲಾಜಿಕಲ್ ಡೆತ್ ಆಗಿರ್ಬೋದು, ಸಹಜವಾಗಿ ನಾವು ನೋಡೋದು ಬಹಳ ಕಡಿಮೆ ಅಂತ ಅನಿಸುತ್ತೆ. ಆದರೆ ಒಬ್ಬ ವ್ಯಕ್ತಿ ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ ಸಾವಿಗೆ ಇನ್ನೇನು ಶರಣಾಗ್ತಾ ಇದ್ದಾನೆ ಅನ್ನೋ ಸಾವು ಅವನ ಜೀವನದಲ್ಲಿ ಹತ್ತಿರದಲ್ಲಿದೆ ಅಂತ ಹೇಳಿದಾಗ ಈ ಎಲ್ಲ ಅಂಶಗಳನ್ನ ನಾವು ಸಹಜವಾಗಿ ಕಾಣ್ತಾ ಹೋಗ್ತೀವಿ. ನಾವು ನೋಡ್ಬೋದು, ಈ ಸಾವು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಎಲ್ಡರ್ಲಿ ಪೀಪಲಿನ ಅಥವಾ ಈ ವೃದ್ಧಾಪ್ಯದಲ್ಲಿ ಸಾವು ಅನ್ನೋದು ಕಡಿಮೆ ಆಗ್ತಾನೆ ಬಂದಿದೆ. ಹಿಂದಿನ ಕಾಲಗಳಲ್ಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಟ್ರೀಟ್ಮೆಂಟ್ ಇಲ್ಲದೆ, ಚಿಕಿತ್ಸೆ ಸರಿಯಾದ ಸೌಲಭ್ಯಗಳಿಲ್ಲದೆ ಅಥವಾ ಚಿಕಿತ್ಸೆಗಳಿಲ್ಲದೆ ಹೆಚ್ಚು ಸಾವುಗಳನ್ನ ನಾವು ನೋಡ್ತಾ ಇದ್ವಿ. ಆದರೆ ಈಗ ಟೆಕ್ನಾಲಜಿ ಬೆಳೆದಂಗೆ, ಒಳ್ಳೆ ಚಿಕಿತ್ಸೆಗಳು ಬಂದಂಗೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗಿದೆ. In the year 1900, infectious diseases such as tuberculosis and influenza were number 1 killers. In 2000, chronic diseases such as heart disease, cancer and stroke are major killers. The death list disease worldwide vary depending on the economic conditions of the country. Example, in lower income countries, malaria and other type of diseases like perinatal conditions are major causes of death. ನಾವು ಸಾಮಾನ್ಯವಾಗಿ ನೋಡ್ಬೋದು, ಹಿಂದೆ 1900ರಲ್ಲಿ ಹಲವಾರು ಇನ್ಫೆಕ್ಷಿಯಸ್ ಡಿಸೀಸಸ್ ಅಥವಾ
ಸೋಂಕು ಅಥವಾ ಸೋಂಕು ಕಾಯಿಲೆಗಳಿಗೆ ವ್ಯಕ್ತಿಗಳು ಹೆಚ್ಚು ಸಾವಿಗೆ ಒಳಗಾಗ್ತಾ ಇದ್ರು. ಎಕ್ಸಾಂಪಲ್ ಈಗ TB ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ, ಅಥವಾ ಕ್ಷಯ ರೋಗ ಅಂತ ಕರಿತೀವಿ, ಅಥವಾ ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ. ಇನ್ಫ್ಲೂಯೆನ್ಸಾ ಅಂತ ಹೇಳಿದ್ರೆ ಒಂದು ರೀತಿಯಾದ ಒಂದು ಜ್ವರ, ಕೆಮ್ಮು, ನೆಗಡಿ ಎಲ್ಲ ಜ್ವರ ಬಂದು ಒಬ್ಬ ವ್ಯಕ್ತಿ ಸಾವಿಗೆ ಶರಣಾಗ್ತಾ ಇದ್ದ. ಇದು ಸಹಜವಾಗಿ ಸಾಮಾನ್ಯವಾಗಿ ನಾವು 1900 ಇಸ್ವಿನಲ್ಲಿ ನಾವು ನೋಡ್ತಾ ಇದ್ವಿ. ಹಾಗೆ 2000 ಇಸ್ವಿನಲ್ಲಿ ನಾವು ನೋಡೋಕೆ ಹೋದರೆ ಈ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಅಥವಾ ಕ್ರೋನಿಕ್ ಡಿಸೀಸ್, ಸುಮಾರು ದಿನಗಳಿಂದ ಹೆಚ್ಚು ದಿನಗಳಿಂದ ಇರುವಂತಹ ಕೆಲವೊಂದು ಕಾಯಿಲೆಗಳಾಗಿರ್ಬೋದು, ಅಥವಾ ಲಕ್ವಾ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇದೆಲ್ಲ ಒಂದು ಸಾಮಾನ್ಯ ನಾರ್ಮಲ್ ಸಹಜವಾದ ಒಂದು ಮೇಜರ್ ಕಿಲ್ಲರ್ ಆಗಿದೆ. ಇಲ್ಲಿ ನಾವು ನೋಡ್ತಾ ಹೋದಂಗೆ ಈ ಸಾವು ಅನ್ನೋದು ವರ್ಲ್ಡ್ ವೈಡ್ ನಮ್ಮ ಪ್ರಪಂಚದಲ್ಲಿ ನಾವು ನೋಡ್ತಾ ಹೋದಂಗೆ ಇಟ್ ಮೇ ವೇರಿ, ಕಾರಣಗಳು ಹಲವಾರು ಇರುತ್ತೆ, ಆದರೆ ಇಟ್ ಡಿಪೆಂಡ್ಸ್. ಮತ್ತು ಇನ್ನೊಂದೇನು ಅಂದರೆ ಈ ಸಾವು ಅನ್ನೋದು ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಅವಲಂಬನೆ ಆಗಿದೆ. ಆ ಒಂದು ಕಂಟ್ರಿ, ದೇಶದ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಸಾವು ಅವಲಂಬನೆ ಆಗಿದೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಆ ಒಂದು ದೇಶದಲ್ಲಿ ತುಂಬ ಕಡಿಮೆ ಮಟ್ಟದ ಒಂದು ಆರ್ಥಿಕ ಸ್ಥಿತಿ ಇದ್ದಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಜನರಲ್ಲಿ ಮಲೇರಿಯಾ ಬರೋದಾಗಿರ್ಬೋದು, ಅಥವಾ ಕೆಲವೊಂದು ನಾವು ಪೆರಿನೇಟಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಪೆರಿನೇಟಲ್ ಕಂಡೀಷನ್ಸ್ ಅಂತ ಹೇಳಿದ್ರೆ ಈ ಮಗು ಹುಟ್ಟಕ್ಕಿಂತ ಮುಂಚೆ ಅಥವಾ ಆ ಒಂದು ಜನನದ ಸಮಯದಲ್ಲಿ ಅಥವಾ ಜನನದ ತಕ್ಷಣ ಮಗು ಸಾಯ್ಬೋದು ಕೆಲವೊಂದು ಸೌಲಭ್ಯಗಳ ಕೊರತೆಯಿಂದ. ಇದೆಲ್ಲ ಆಗ್ತಿದ್ದುಂಟು ಎಲ್ಲಿ ಆ ಒಂದು ಇನ್ಕಮ್ ಕಡಿಮೆ ಇರುವಂತಹ ಜಾಗದಲ್ಲಿ, ಅಂದರೆ ಆರ್ಥಿಕ ಸ್ಥಿತಿ ತುಂಬ ಕೆಳಮಟ್ಟದಲ್ಲಿ ಇರುವಂತಹ ಜಾಗದಲ್ಲಿ. ಸೊ ಇಲ್ಲಿ ಕಾಂಪ್ಲಿಕೇಶನ್ಸ್, ಪ್ರೆಗ್ನೆನ್ಸಿನಲ್ಲಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಅಥವಾ ಆ ಡೆಲಿವರಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಲೇಬರ್ ಟೈಮ್ನಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಆ ಒಂದು ಮಗು ಸಾಯೋದು ಸಹಜ ಆಗ್ತಾ ಬರ್ತಾ ಇತ್ತು. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಾವು ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದ ಎಕನಾಮಿಕ್ ಕಂಡೀಷನ್ಸ್ ಆಫ್ ದ ಕಂಟ್ರಿ ಅಂತಲೂ ಕೂಡ ನಾವು ಹೇಳ್ಬೋದು. ದೇರ್ ಆರ್ ಸೆವರಲ್ ಆಸ್ಪೆಕ್ಟ್ಸ್ ಆಫ್ ಡೆತ್. ಯೂಶಲಿ ವಿ ಆರ್ ಹಿಯರ್ ಸ್ಪೀಕಿಂಗ್ ಅಬೌಟ್ ಬಯಾಲಜಿಕಲ್ ಡೆತ್ ಆ್ಯಂಡ್ ಸೈಕಲಾಜಿಕಲ್ ಡೆತ್. ಹಲವಾರು ಅಂಶಗಳಿದೆ ಸಾವಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಜೈವಿಕ ಸಾವು ಮತ್ತು ಮಾನಸಿಕ ಸಾವಿನ ಬಗ್ಗೆ. ಮೊದಲಿಗೆ ನಾವು ಜೈವಿಕ ಸಾವನ್ನ ತಗೊಳ್ಳೋಣ. ಜೈವಿಕ ಸಾವು ಅಥವಾ ಫಿಸಿಯೋಲಾಜಿಕಲ್ ಡೆತ್ ಅಂತ ಕರಿತೀವಿ, ಶಾರೀರಿಕ ಸಾವು ಅಂತಲೂ ಕೂಡ ಕರಿತೀವಿ. ಜೈವಿಕ ಸಾವು ಅಥವಾ ಶಾರೀರಿಕ ಸಾವು ಅಂತಲೂ ಕೂಡ ಕರಿತೀವಿ. ಇಟ್ ಅಕರ್ಸ್ ವೆನ್ ದ ವೈಟಲ್ ಆರ್ಗನ್ಸ್ ನೋ ಲಾಂಗರ್ ಫಂಕ್ಷನ್ಸ್. The digestive and the respiratory systems begin to shut down during the gradual process of dying. A dying person no longer wants to eat, as the person may stop eating as digestion begins to slow down. The body goes through a process of shutting down. ನಾವಿಲ್ಲಿ ಸಾಧಾರಣವಾಗಿ ನೋಡ್ಬೋದು ಬಯೋಲಾಜಿಕಲ್ ಡೆತ್ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಾವಿಗೆ ಹತ್ತಿರ ಆಗುವಾಗ ಇನ್ನೇನು ಸಾವು ಅವನಿಗೆ ಬರುತ್ತೆ ಅನ್ನುವಂತಹ ಸಮಯದಲ್ಲೇ ಅವನು ಬೆಡ್ ರಿಡನ್ ಆದಾಗ, ಕಾಯಿಲೆಗೆ ಒಳಗಾದಾಗ ಸಹಜವಾಗಿ ನಾವೇನು ನೋಡಬಹುದು ಅಂತ ಹೇಳಿದ್ರೆ ಅವನಲ್ಲಿರುವಂತಹ ಒಂದು ಆಂತರಿಕ ಅಂಗಾಂಗಗಳ ಒಂದು ಕಾರ್ಯಾಚರಣೆ ಎಲ್ಲ ನಿಧಾನಕ್ಕೆ ನಿಂತೋಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ನಿಲ್ಲೋದು ಅವನ ಜೀರ್ಣಾಂಗ ಕ್ರಿಯೆ ಆಗಿರ್ಬೋದು, ಉಸಿರಾಟದ ಕ್ರಿಯೆ ಆಗಿರ್ಬೋದು, ತಕ್ಷಣ ನಿಂತೋಗ್ಬೋದು. ಅವನ ಉಸಿರಾಡೋದನ್ನು ನಿಲ್ಲಿಸ್ಬೋದು. ಹಠ ನಿಲ್ಲಿಸಿದ ತಕ್ಷಣ ಅವನು ಸತ್ತ ಅಂತ ಅರ್ಥ. ಅದೇ ರೀತಿ ಆ ಒಬ್ಬ ವ್ಯಕ್ತಿ ಅವನು ಊಟ ಮಾಡೋದನ್ನು ನಿಲ್ಲಿಸ್ತಾ ಬರ್ಬೋದು, ತಕ್ಷಣ ಊಟ ಮಾಡೋದನ್ನು ನಿಲ್ಲಿಸ್ಬೋದು. ಡೈಜೆಷನ್ ಬಿಗಿನ್ಸ್ ಟು ಸ್ಲೋ ಅಂತ ಹೇಳ್ತೀವಿ. ಅವನ ಒಂದು ಜೀರ್ಣಾಂಗ ಕ್ರಿಯೆ ತುಂಬ ನಿಧಾನಗತಿಯಲ್ಲಿ ಸಾಗ್ತಾ ಹೋಗ್ಬೋದು. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಅವನ ಇಡೀ ದೇಹ ಒಂದು ರೀತಿ ಶಟ್ ಡೌನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಬ್ಲಡ್ ಪೂಲ್ ಆನ್ ದ ಅಂಡರ್ಸೈಡ್ of the body, forming dark patches as circulation slows. Breathing becomes more sporadic and shallow. The person sleeps more and more and may talk less. Clinical death occurs when the brain ceases to function. Physiological death may take 72 or fewer hours. Cerebral cortex no longer registers electrical activity. ನಾವು ನೋಡ್ಬೋದು ಸಾವು ಹತ್ತಿರ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಇನ್ನು ಹೆಚ್ಚು ಕೆಲವೊಂದು ಚಿಹ್ನೆಗಳು ಏನು ಅಂತ ಹೇಳಿದ್ರೆ ಈ ಸರ್ಕ್ಯುಲೇಟರಿ ಫಂಕ್ಷನ್ಸ್ ಅಥವಾ ರಕ್ತ ಪರಿಚಲನೆಯಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನ ನೋಡ್ತಾ ಹೋಗ್ಬೋದು. ರಕ್ತ ಪರಿಚಲನೆ ನಿಧಾನ ಆಗ್ತಾ ಹೋದಂಗೆ ದೇಹದಲ್ಲಿ ಚರ್ಮಗಳ ಮೇಲೆ ಒಂದು ರೀತಿಯಾದ ಒಂದು ಪ್ಯಾಚಸ್ ಫಾರ್ಮ್ ಆಗ್ತಾ ಹೋಗುತ್ತೆ, ಡಾರ್ಕ್ ಪ್ಯಾಚಸ್ ಫಾರ್ಮ್ ಆಗ್ತಾ ಹೋಗ್ಬೋದು. ಅಂದರೆ ಇನ್ನೇನು ಸಾವು ಹತ್ರ ಬರ್ತಾ ಇದೆ ಅಂತ ಅರ್ಥ. ಇದರ ಜೊತೆಗೆ ಅವನ ಉಸಿರಾಟ ನಿಧಾನ ಆಗ್ತಾ ಹೋಗ್ಬೋದು, ಅಥವಾ ಉಸಿರಾಟ ಒಂಥರ ವಿರಾಳ ಆಳವಿಲ್ಲದಂತ ಆಗ್ತಾನೂ ಕೂಡ ಹೋಗ್ಬೋದು. ಇದರ ಜೊತೆಗೆ ಸೆರೆಬ್ರಲ್ ಕಾರ್ಟೆಕ್ಸ್, ನಮ್ಮ ಬ್ರೈನ್, ಮೆದುಳಿನ ಒಂದು ದೊಡ್ಡದಾದ ಒಂದು ಮಟ್ಟದ ಒಂದು ಮುಖ್ಯವಾದ ಅಂಗ ಸೆರೆಬ್ರಲ್ ಕಾರ್ಟೆಕ್ಸ್, ಅದರ ವಿದ್ಯುತ್ ಚಟುವಟಿಕೆಯನ್ನು ನೋಂದಾಯಿಸುವುದೇ ಇಲ್ಲ. ತಕ್ಷಣ ಅದು ಆ ಒಂದು ವಿದ್ಯುತ್ ಚಟುವಟಿಕೆನೆಲ್ಲ ನಿಲ್ಲಿಸ್ತಾ ಹೋಗೋದು. ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಬ್ರೈನ್ ಸೀಸಸ್,
ಅಥವಾ ಮೆದುಳು ಕೆಲಸ ಮಾಡೋದನ್ನು ಬಿಟ್ಟೋಗ್ತಾ ಇದೆ, ಮೆದುಳಿನ ಕೆಲಸ ಕಾರ್ಯಾಚರಣೆ ಹೊರಟೋಗ್ತಾ ಇದೆ, ನಿಂತೋಗ್ತಾ ಇದೆ ಅಂತ ಹೇಳ್ತೀವಿ. ಇದನ್ನು ನಾವು ನೈದಾನಿಕ ಸಾವು ಅಂತಲೂ ಕೂಡ ಕರಿತಾ ಬರ್ತೀವಿ. ಒಬ್ಬ ವ್ಯಕ್ತಿಯು ಶಾರೀರಿಕವಾಗಿ ಸಾವನ್ನು ಅಪ್ಪೋದು ಸಾಧಾರಣವಾಗಿ 72 ಗಂಟೆಗಳ ಒಳಗಡೆ ಅವನು ಈ ಒಂದು ಶಾರೀರಿಕ ಸಾವನ್ನ ಅವನು ನೋಡ್ತಾ ಹೋಗ್ತಾನೆ. According to World Health Organization states that clinical death occurs when all vital functions of the body have stopped. A person who is dying sometimes loses control of their bowels and urinary system. If the person is conscious when these accidents occur, the physical sensation will likely to be uncomfortable or alarming to them. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಂದು ನೈದಾನಿಕ ಸಾವು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ದೇಹದಲ್ಲಿ ಇರುವಂತಹ ಎಲ್ಲ ಅಂಗಾಂಗಗಳ ಕಾರ್ಯಾಚರಣೆ ತಕ್ಷಣ ನಿಂತೋದಾಗ ಅಥವಾ ನಿಧಾನಕ್ಕೆ ಅದು ಸ್ಟಾಪ್ ಆದಾಗ, ನಿಂತೋದಾಗ ಆ ಒಬ್ಬ ವ್ಯಕ್ತಿ ಸಾವನ್ನು ಅಪ್ಪಿದ್ದಾನೆ ಅಥವಾ ಸಾವಿಗೆ ಶರಣಾಗಿದ್ದಾನೆ ಅಂತ ಅರ್ಥ. ಇದರ ಜೊತೆಗೆ ಅವನ ಒಂದು ಕರುಳು ಅಥವಾ ಮೂತ್ರದ ವ್ಯವಸ್ಥೆ ಕೂಡ ನಿಯಂತ್ರಣ ಕಳೆದುಕೊಂಡಂಗಾಗಿರುತ್ತೆ. ಇದರ ಜೊತೆಗೆ ಒಂದು ರೀತಿಯಾದ ಒಂದು ಅನ್ಕಂಫರ್ಟಬಲ್, ಅಕಸ್ಮಾತ್ ಅವನಿಗೆ ಇದೆಲ್ಲ ಅವನಿಗೆ ಗೊತ್ತಾಗ್ತಾ ಇದೆ, ಈ ಎಲ್ಲನೂ ಕೂಡ ಚಿಹ್ನೆಗಳು ಅವನಿಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ರೀತಿಯಾದ ಅನ್ಕಂಫರ್ಟಬಲ್ ಫೀಲಿಂಗ್ ಅವನಿಗೆ ಆಗುತ್ತೆ. ಏನೋ ನನ್ನಲ್ಲಿ ಆಗ್ತಾ ಇದೆ, ನನ್ನಲ್ಲಿ ಬದಲಾವಣೆಗಳಾಗ್ತಾ ಇದೆ, ಇನ್ನೇ ನಾನು ಸಾಯ್ತೀನಿ ಅನ್ನೋದು ಆ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ರೀತಿಯಾದ ಒಂದು ಅಲಾರಾಮ್ ಹೊಡೆದಂಗೆ ಅವನಿಗಾಗುತ್ತೆ, ಒಂದು ಸೂಚನೆ ಕೊಟ್ಟಂಗೆ ಆಗುತ್ತೆ, ನಿನಗೆ ಸಾವು ಹತ್ತಿರ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಕೊಟ್ಟಂಗೆ ಆಗುತ್ತೆ. ಈಗ ನಾವು ಸೈಕಲಾಜಿಕಲ್ ಡೆತ್ ಅಥವಾ ಮಾನಸಿಕ ಸಾವು ಅಥವಾ ಮಾನಸಿಕ ಅಂಶ ಏನು ಅಂತ ನೋಡೋಣ. ದಿಸ್ ಕ್ಯಾನ್ ಅಕರ್ ಮಚ್ ಸೂನರ್ ದ್ಯಾನ್ ಬಯಾಲಜಿಕಲ್ ಡೆತ್. These deaths do not occur simultaneously, rather a person's physiological, social and psychic death can occur at different times. Psychological death occurs when the person begins to accept their death and to withdraw from others psychologically. They may be less interested in normal activities, world events and social relationship. Psychological death ಅಥವಾ ಮಾನಸಿಕ ಸಾವು ಅನ್ನೋದು ಈ ಒಂದು ಬಯಾಲಜಿಕಲ್ ಡೆತ್ ಅಥವಾ ಜೈವಿಕ ಸಾವು ಬರೋದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯಲ್ಲಿ ಆಗ್ಬೋದು. ಮತ್ತು ನೆನ್ಪಿಟ್ಕೊಳ್ಳಿ, ಈ ಒಂದು ಸಾವಿನ ಬಗ್ಗೆ ನಾನು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿ ಎಲ್ಡರ್ಲಿ ಅಥವಾ ವೃದ್ಧಾಪ್ಯಕ್ಕೆ ಸಮೀಪಿಸಿದಾಗ ಅವನ ಒಂದು ಸಾವು ಇನ್ನೇನು ಹತ್ತಿರ ಬರ್ತಾ ಇದೆ ಅಂತ ಅನ್ನೋ ಒಂದು ಸೂಚನೆಗಳು ಅವನಿಗೆ ಸಿಕ್ಕಿದಾಗ ಈ ರೀತಿಯ ಅಂಶಗಳು ಅವನಲ್ಲಿ ಒಳಗಾಗೋದು ಅಂತ ನಾನು ತಿಳಿಸ್ತಾ ಇರೋದು. ಸೊ ಇಲ್ಲಿ ಸೈಕಲಾಜಿಕಲ್ ಡೆತ್ ಅಂತ ಅಂದ ಕೂಡಲೇ ಇದು ಬಯಾಲಜಿಕಲ್ ಡೆತ್ಗಿಂತ ಮುಂಚೆನೇ ಆಗುವಂತಹ ಒಂದು ಅನುಭವ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ತಾನು ಇನ್ನೇನು ಸಾಯುವಂತಹ ದಿನಗಳು ನನಗೆ ಹತ್ತಿರ ಬರ್ತಾ ಇದೆ ಅಂತ ಗೊತ್ತಾದಾಗ ಅವನು ಸಾಧಾರಣವಾಗಿ ಎಲ್ಲರಿಂದ ದೂರ ಸರಿಯೋದಕ್ಕೆ ಹೋಗ್ತಾನೆ, ಒಬ್ಬಂಟಿ ಇರೋದಕ್ಕೆ ಪ್ರಯತ್ನ ಪಡ್ತಾನೆ, ಒಂದು ಸ್ವಲ್ಪ ದುಃಖದಲ್ಲಿ ಒಳಗಾಗೋದಕ್ಕೆ ಇರೋಕ್ಕೆ ನೋಡ್ತಾನೆ, ದಿನನಿತ್ಯದ ಚಟುವಟಿಕೆಯಲ್ಲಿ ಇರುವಂತಹ ಆಸಕ್ತಿ ಕಳೆದುಕೊಂಡಂಗಾಗತ್ತೆ, ಒಂದು ಸಮಾಜದ ಜೊತೆಗೆ ಇರುವಂತಹ ಸಂಬಂಧಗಳೆಲ್ಲನೂ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ. According to Kubler-Ross outlined 5 psychological stages of coming to grips with one's terminally ill. These can also apply to coming to grips with the news that a loved one is terminally ill. These 5 psychological stages include denial, anger, bargaining, depression and acceptance. Kubler-Ross ರವರ ಪ್ರಕಾರ ಈ ಸಾವಿನ ಬಗ್ಗೆ ಅವರು 5 ಮಾನಸಿಕ ಹಂತಗಳನ್ನ ಅವರು ಹೇಳ್ತಾ ಹೋಗಿದ್ದಾರೆ. ಈ ಮಾನಸಿಕ ಹಂತ ಒಬ್ಬ ವ್ಯಕ್ತಿಗೆ ತನ್ನ ಪ್ರೀತಿ ಪಾತ್ರರು ತಮ್ಮ ಜೀವನದಲ್ಲಿ ಕೊನೆಯಾದಾಗ ತೋರಿಸುವಂತಹ ಕೆಲವೊಂದು ಈ ಒಂದು 5 ಹಂತಗಳು ಅಂತ ಹೇಳ್ತಾ ಬರ್ತೀವಿ. ಈ 5 ಹಂತಗಳು ಕೂಡ ಒಂದು ಆರ್ಡರ್ನಲ್ಲಿ ಆಗುತ್ತೆ ಅಂತ ಕ್ಯೂಬ್ಲರ್-ರಾಸ್ ಅವರು ಹೇಳಿದ್ದಾರೆ. ಈ ಕ್ಯೂಬ್ಲರ್-ರಾಸ್ ಅವರ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ಯಾವ್ದ್ಯಾವ್ದು ಇದೆ ಅಂತಲೂ ಕೂಡ ನಾನು ಮುಂದಿನ ಸೆಷನ್ನಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆದರೆ ಕ್ಯೂಬ್ಲರ್-ರಾಸ್ ಅವರು 5 ಸ್ಟೇಜಸ್ ಯಾವ್ದ್ಯಾವ್ದು ಹೇಳಿದ್ದಾರೆ ಅಂದರೆ, ಒಂದು ಡಿನಯಲ್, ನಿರಾಕರಣೆ ಅಂತ ಹೇಳ್ತೀವಿ, ಇನ್ನೊಂದು ಕೋಪ, ಇನ್ನೊಂದು ಚೌಕಾಶಿ, ಇನ್ನೊಂದು ಖಿನ್ನತೆ ಮತ್ತು ಕೊನೆಯದಾಗಿ ಆ ಒಂದು ಸಾವನ್ನ ಸ್ವೀಕಾರ ಮಾಡೋದು ಅಂತ ಅರ್ಥ. People have some control over the timing of their death, can hold on until after important occasion or die quickly after having lost someone important to them. They can give up their will to live. The individual feels consumed by the reality of making final decision, planning for loved ones, especially children, and coping with the process of his or her own physical death. ನಾವಿಲ್ಲಿ ನೋಡ್ಬೋದು,
ಕೆಲವರಿಗೆ ಅವರ ಒಂದು ಸಾವು ಇನ್ನೇನು ಸಮೀಪಿಸ್ತಾ ಇದೆ ಅನ್ನೋ ಹಾಗೆ ಕೆಲವೊಂದು ಚಿಹ್ನೆಗಳು ಸಹಜವಾಗಿ ಗೊತ್ತಾಗ್ತಾ ಹೋಗುತ್ತೆ. ಕೆಲವರು ಯಾವುದೋ ಒಂದು ತುಂಬ ಪ್ರಮುಖವಾದ ಒಂದು ಒಕೇಶನ್ ಬರೋ ತನಕನೂ ಕೂಡ ಅವರ ಒಂದು ಜೀವನ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಆ ಒಂದು ಒಕೇಶನ್, ಆ ಒಂದು ಸನ್ನಿವೇಶ ಆದ ತಕ್ಷಣ ಕೆಲವರು ಸಾಯೋದನ್ನು ನಾವು ನೋಡ್ತೀವಿ. ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡ ಸತ್ತು ಕೂಡಲೇ ಹೆಂಡತಿ ಸ್ವಲ್ಪ ಒಂದು ದಿನ ಅಥವಾ 2 ದಿನದಲ್ಲೇ ಸಾಯೋದನ್ನು ನಾವು ನೋಡ್ಬೋದು. ಅಥವಾ ಹೆಂಡತಿ ಸತ್ತ ಕೂಡಲೇ ಗಂಡ ತಕ್ಷಣ ಹೋಗೋದನ್ನು ನಾವು ನೋಡ್ಬೋದು. ಅಂದರೆ ಅವರ ಒಂದು ವಿಲ್ ಪವರ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅವರು ಸಾಯಬೇಕು ಅಂತ ಹೇಳಿದ ತಕ್ಷಣ ಅವರು ಪ್ರಾಣ ಬಿಡ್ಬೋದು. ಅಷ್ಟು ಮಟ್ಟದ ಒಂದು ವಿಲ್ ಪವರ್ ಇರುತ್ತೆ ಸಾವಿಗೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಮತ್ತು ಕೆಲವೊಂದು ಸತಿ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮತ್ತು ದೈಹಿಕ ಸಾವಿನ ಪ್ರಕ್ರಿಯೆಯನ್ನು ನಿಭಾಯಿಸುವ ಕೆಲವೊಂದು ಸತಿ ಶಕ್ತಿ ನಮ್ಮಲ್ಲಿರುತ್ತೆ. ಎಸ್ಪೆಷಲಿ ಮಕ್ಕಳ ಮೇಲಾಗಿರ್ಬೋದು. ಇವಾಗ ಸಾಯ್ತಾ ಇದ್ದೀವಿ, ಇನ್ನು ಮುಂದಿನ ಒಂದು ಸ್ಥಾನದಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದೀನಿ ಅಂತ ಅನ್ನಿಸ್ದಾಗ, ಸಣ್ಣ ಮಕ್ಕಳು ಇದ್ದಾಗ ಅವನಿಗೆ ಆ ಒಂದು ಮಕ್ಕಳನ್ನ ಚಿಂತೆ ಅವನಿಗೆ ಶುರು ಆಗ್ತಾ ಹೋಗ್ಬೋದು. ಹೇಗೆ ನಾನು ಕೋಪ್ ಅಪ್ ಮಾಡಲಿ, ಮುಂದೆ ನನ್ನ ಜೀವನದಲ್ಲಿ ಏನು ಮಾಡಲಿ ಅನ್ನೋ ಒಂದು ಚಿಂತೆ ಅವನಲ್ಲಿ ಕಾಡ್ತಾ ಹೋಗ್ಬೋದು. Research indicates that older person are more likely to be anxious about death when they have lower levels of ego integrity. A high number of physical problems, psychological problems, lack of religious belief are being institutionalized. Those elders that fear death seem to do so because they might fear being punished, they fear a loss of self, or they think of lost opportunities in life. ನಾವಿಲ್ಲಿ ನೋಡ್ಬೋದು, ರಿಸರ್ಚ್ ಪ್ರಕಾರ, ಕೆಲವೊಂದು ಅಧ್ಯಯನಗಳ ಪ್ರಕಾರ ಯೂಶಲಿ ಒಬ್ಬ ವ್ಯಕ್ತಿ ಓಲ್ಡ್ ಪರ್ಸನ್ ಅಥವಾ ವೃದ್ಧಾಪ್ಯದಲ್ಲಿ ಎಲ್ಡರ್ಲಿ ಪರ್ಸನ್ನಲ್ಲಿ ನಾವು ಈ ಸಾವಿಗೆ ಆತಂಕ ಸ್ಥಿತಿನ ನಾವು ನೋಡ್ಬೋದು. ಆತಂಕ, ಯಾರು ಹೆಚ್ಚು ಆತಂಕ ತೋರಿಸ್ತಾರೆ ಅಂತ ಹೇಳಿದ್ರೆ, ಕಡಿಮೆ ಮಟ್ಟದ ಅಹಂ ಸಮಗ್ರತೆ ಇರುವಂತಹ ವ್ಯಕ್ತಿಯಲ್ಲಿ ನಾವು ಹೆಚ್ಚಿನ ಆತಂಕದ ಮಟ್ಟನ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಇನ್ನು ಕೆಲವರು ಈ ಸಾವು ಅನ್ನೋದನ್ನು ಒಂದು ಪನಿಷ್ಮೆಂಟ್ ಅನ್ನೋ ಹಾಗೆ ನೋಡ್ತಾರೆ. ನನಗೆ ಈ ಸಾವು ಹತ್ತಿರ ಬರ್ತಾ ಇದೆ ಅಂದರೆ, ನನಗೊಂದು ಶಿಕ್ಷೆ ಇದು, ಪನಿಷ್ಮೆಂಟ್ ಇದು, ಇನ್ನು ನಾನು ಈ ಸಾವಿನಿಂದ ನಾನು ಎಸ್ಕೇಪ್ ಹೇಗೆ ಆಗಲಿ ಅಥವಾ ಯಾವ ರೀತಿಯಾದ ಆಪರ್ಚುನಿಟಿ ಇದೆ, ಅವಕಾಶಗಳಿದೆ ನಾನು ನನ್ನ ಜೀವನನ ಇನ್ನೂ ಮುಂದೆ ಸಾಗಿಸೋದಕ್ಕೆ ಅಂತ ಅವರು ಹುಡುಕಾಡ್ತಾ ಹೋಗ್ತಾರೆ. ಅಂದರೆ ಅವರ ಒಂದು ದಿ ಫೀಲ್ ದಟ್ ಲಾಸ್ ಆಫ್ ಸೆಲ್ಫ್, ಅವರನ್ನು ಅವರು ಕಳ್ಕೊಂಡಂಗೆ ಅವರಿಗೆ ಭಾವನೆ ಆಗ್ತಾ ಹೋಗುತ್ತೆ. People experience depression at some point in the dying and grieving process. It takes different forms. Alternatively, when a person is in the process of dying themselves, the mourning is preemptive. Anticipatory grief can involve more than just the loss of their life. As death gets closer and become more dependent on others, a person may mourn the loss of their independency and their identity. ನಾವು ನೋಡ್ಬೋದು, ಈ ಒಂದು ವ್ಯಕ್ತಿ ಸಾವಿಗೆ ಹತ್ತಿರ ಆಗ್ತಾ ಇದ್ದೇನೆ ಅಂತ ಅಂದಾಗ ಸಹಜವಾಗಿ ಒಬ್ಬ ವ್ಯಕ್ತಿಯಲ್ಲಿ ನಾವು ಖಿನ್ನತೆಗೆ ಒಳಗಾಗೋದನ್ನು ನೋಡ್ಬೋದು, ಡಿಪ್ರೆಷನ್ ಒಳಗಾಗೋದನ್ನು ನಾವು ನೋಡ್ಬೋದು. ಅದರ ಜೊತೆಗೆ ಹೆಚ್ಚು ಪ್ರಮಾಣದ ಒಂದು ದುಃಖ ಪಡೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಈ ಶೋಕವು ಪೂರ್ವಭಾವಿಯಾಗಿರುತ್ತದೆ. ಆ ವ್ಯಕ್ತಿಗಳಲ್ಲಿ ಶೋಕವು ಪೂರ್ವಭಾವಿಯಾಗಿರುತ್ತದೆ. ಮತ್ತು ನಿರೀಕ್ಷಿತ ದುಃಖವು ಅವರ ಪ್ರಮಾಣಗಿಂತ ಹೆಚ್ಚಿರುವುದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಹೇಳ್ತೀನಿ, ನಿರೀಕ್ಷಿತ ದುಃಖವು ಅವರ ಪ್ರಾಣಹಾನಿಗಿಂತ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ. Regardless of waning time, most elders try to extend the later portion of their life. Many adopt healthier lifestyle in an attempt to postpone death. Many struggle to live even when they are profoundly sick. Some older person fear being subjected to their ill health and drain their family emotionally and financially. ನಾವು ನೋಡ್ಬೋದು, ಕೆಲವರಿಗೆ ಇನ್ನೇನು ಸಾವು ಹತ್ತಿರ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾದಾಗ ಹೇಗಾದರೂ ಮಾಡಿ ನನ್ನ ಒಂದು ಡೆತ್ನ, ಸಾವನ್ನು ನಾನು ಪೋಸ್ಟ್ಪೋನ್ ಮಾಡಬೇಕು, ಇನ್ನೂ ಹೆಚ್ಚು ದಿನಗಳ ಕಾಲ ನಾನು ಬದುಕಬೇಕು ಅಂತ ಹೇಳಿ ಕೊನೆಯ ದಿನಗಳಲ್ಲಿ ಕೆಲವೊಂದು ಆರೋಗ್ಯಕರವಾದ ಜೀವನ ಶೈಲಿನ ವೃದ್ಧಿಸ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಕೆಲವರು
ಆ ಒಂದು ಬೆಡ್ ರಿಡನ್ ಸ್ಟೇಜ್ನಲ್ಲಿ ಇದ್ದಾಗಲೂ ಕೂಡ ಇನ್ನು ಬದುಕಬೇಕು ಅನ್ನೋ ಒಂದು ಹಂಬಲ ಅವರಲ್ಲಿ ಹೆಚ್ಚಾಗ್ತಾ ಹೋಗ್ಬೋದು. ಮತ್ತು ಕೆಲವರು ದಿ ವಿಲ್ ಬಿ ಬರ್ಡನ್ ಟು ದ ಫ್ಯಾಮಿಲೀಸ್, ಒಂದು ರೀತಿಯಾದ ಒಂದು ಭಾರ ಆಗ್ತಾ ಹೋಗ್ತಾರೆ. ಅವರ ಒಂದು ಕುಟುಂಬದವ್ರಿಗಾಗಿರ್ಬೋದು, ನೆರೆಹೊರೆಯವ್ರಿಗಾಗಿರ್ಬೋದು ಒಂದು ಭಾರ ಆಗ್ಬೋದು. ಬೋತ್ ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ, ಆರ್ಥಿಕವಾಗಿಯೂ ಕೂಡ ಮತ್ತು ಭಾವನಾತ್ಮಕವಾಗಿಯೂ ಕೂಡ ಅವರು ತುಂಬ ಬೇರೆಯವರಿಗೆ ಭಾರ ಆಗ್ತಾ ಹೋಗ್ಬೋದು. Treatment plans that are able to incorporate a sense of control and autonomy into the dying individual's daily life have been found to be particularly effective in regards to general attitude as well as depression level. They tend to have better mental health than who focus on themselves as victims. ಸೊ ನಾವು ಇಲ್ಲಿ ನೋಡ್ಬೋದು ಕೆಲವೊಂದು ಚಿಕಿತ್ಸೆ ಈ ಒಂದು ಕೊನೆಯ ಹಂತದಲ್ಲಿ ಚಿಕಿತ್ಸೆ ತುಂಬ ಫಲಕಾರಿಯಾಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಇನ್ನೇನು ಸಾವು ಹತ್ತಿರ ಬರ್ತಾ ಇದೆ ಅನ್ನುವಾಗ ಅವನಲ್ಲಿ ಆಂಗ್ಸೈಟಿ ಅಥವಾ ಆಂಕ್ಷಿಯಸ್ ಆತಂಕ ಹೆಚ್ಚು ಆಗೋದಕ್ಕಿಂತ ಅಥವಾ ಡಿಪ್ರೆಷನ್ ಲೆವೆಲ್ ಹೆಚ್ಚು ಆಗೋದಕ್ಕಿಂತ ಆದಷ್ಟು ಈ ಒಂದು ಚಿಕಿತ್ಸೆಯ ಮುಖಾಂತರ ಈ ಆತಂಕ ಮತ್ತು ಖಿನ್ನತೆಯನ್ನು ನಾವು ಕಡಿಮೆ ಮಾಡೋದನ್ನು ಕೂಡ ನಾವು ನೋಡ್ಬೋದು. ಸೊ ಇವರಲ್ಲಿ ಇನ್ನೇನು ಸಾವು ಹತ್ತಿರ ಬರ್ತಾ ಇದೆ ಅಂದ್ರೂ ಕೂಡ ಅವರ ಮಾನಸಿಕ ಆರೋಗ್ಯ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರೋ ಹಾಗೆ ನಾವು ಮಾಡ್ಬೋದು. ದೀಸ್ ಡೆತ್ ಡು ನಾಟ್ ಅಕರ್, ಕೊನೆಯ ಹಂತ ನಾವು ಬರ್ತಾ ಇರೋದು, ದೀಸ್ ಡೆತ್ ಡು ನಾಟ್ ಅಕರ್ ಸೈಮಲ್ಟೇನಿಯಸ್ಲಿ ನಾರ್ ಡು ದೇ ಅಕರ್ always occur in a set of order. Aspect of death: biological and psychological aspect. Biological death occurs when the vital organs no longer function. Psychological death occurs when the person begins to accept their death and to withdraw from others psychologically. 5 psychological stages include denial, anger, bargaining, depression and acceptance. ಇಲ್ಲಿವರೆಗೂ ನಾನು ಸಾವಿನ ಬಗ್ಗೆ ಹೆಚ್ಚು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಸಾವಿನ ಅಂಶಗಳಲ್ಲಿ ಎಸ್ಪೆಷಲಿ ಜೈವಿಕ ಅಂಶ ಮತ್ತು ಮಾನಸಿಕ ಅಂಶದ ಬಗ್ಗೆ ನಾನು ಹೆಚ್ಚು ತಿಳಿಸಿದ್ದೀನಿ. ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.